ಅಫಿಷಿಯಲಿ ವೆಲ್ಕಮ್ ಟು ಮೈ ಸಿಸ್ಟರ್ಸ್ ರೂಮ್ ಟೂರ್ ಅಂತೇಳಿ ಎಲ್ಲ ತೋರಿಸ್ತಾ ಇದ್ದೀರಾ ಕಳ್ಳಂಗೆ ಈಸಿ ಆಗುತ್ತೆ ಅಂತ. ನೀಟ್ ಮಾಡೋಕ್ಕಾಗಲ್ಲ, ನಾನು ಎಷ್ಟು ನೀಟಾಗಿ ಇಟ್ಕೋತೀನಿ. ಹಾಂ ನೋಡಿ ಗೈಸ್, ವಾಟ್ ಸಕ್ಕತ್ತಾಗಿದೆ ಅಲ್ಲ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಅಲ್ಲಿ ನಾವು ನೀವು ತಮಿಳ್ ಟೈಟಲ್ ನೋಡ್ದಂಗೆ ನಮ್ಮ ಅಕ್ಕದು ರೂಮ್ ಟೂರ್ ಮಾಡ್ತಾ ಇದೀವಿ. ಸೊ ಹೇಗಿರ್ಬೋದು ನಮ್ಮ ಅಕ್ಕ ರೂಮ್, ಏನೇನು ತೊಗೊಂಡಿದ್ರು, ಆ 10,000 ಕಾಂಪಿಟೇಷನ್ ಅಲ್ಲಿ ನಮ್ಮ ಅಕ್ಕ ಏನೇನು ಬೈ ಮಾಡಿದ್ಲು ಅದೆಲ್ಲ ಹೆಂಗೆ ಅರೇಂಜ್ ಮಾಡಿದ್ದಾಳೆ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನು ಡಿಸೈಡ್ ಮಾಡಿದ್ದು ಒಬ್ಬೊಬ್ಬರು ನನ್ನ ರೂಮ್ ಒಂದೊಂದು ದಿನ ಟೂರ್ ಕೊಡೋಣ. ಸೊ ದಟ್ ಯು ಗೈಸ್ ಕ್ಯಾನ್ ಜಡ್ಜ್ ಇಟ್ ಈಸಿಯಾಗಿ ಕ್ಲೀನಾಗಿ ಜಡ್ಜ್ ಮಾಡಲಿ ಯಾರು ರೂಮ್ ಚೆನ್ನಾಗಿದೆ ಅಂತ, ಹರಿಬರಿ ಆಗಬಾರ್ದು ಅಂತ. ಸೊ ಈಗ ಅದ್ರ ಜೊತೆಗೆ ನಂದೊಂದು ರೀಲ್ ಶೂಟ್ ಇದೆ. ಸೊ ಒಂದಷ್ಟು ಆಕ್ಟರ್ಸ್ ಬರ್ತಿದ್ದಾರೆ. ಸೊ ಅವ್ರದ್ದು ಜೊತೆ ಒಂದು ರೀಲ್ ಶೂಟ್ ಮುಗಿಸಿ ನಮ್ಮ ಅಕ್ಕನೂ ಒಂದು ಚೂರೆಲ್ಲ ಆಚೆ ಹೋಗ್ತಿದ್ದಾಳೆ. ಅವ್ರು ಬಂದಮೇಲೆ ಬೇಗ ರೂಮ್ ಟೂರ್ ರೆಡಿ ಮಾಡ್ಕೊಳ್ಳೋಣ. ಸೊ ಆರ್ಟಿಸ್ಟ್ ಬರೋವರೆಗೂ ವೆಯ್ಟ್ ಮಾಡ್ತಿದ್ದೀನಿ. ಅದೇ ಗ್ಯಾಪಲ್ಲಿ ನಮ್ಮ ರಾಣಿಗೆ ಒಂಚೂರು ವಾಕ್ ಮಾಡ್ಸೋಣ ಅಂತ ವಾಕ್ ಮಾಡ್ತಾಳೆ ನಮ್ಮ ರಾಣಿ. ವಾಕಲ್ಲಿ ಯಾಕೆ ನಾವು ಮುಂದೆ ಹೋಗಿ ನಮ್ಮ ನಾಯಿ ಹಿಂದೆ ಬರಬಾರ್ದು ನೋಡಿ, ನಾನು ಮಾಡ್ತಾ ಇದ್ದೀನಿ. ಆದ್ರೆ ಅವ್ರು ಮುಂದೆ ಹೋಗ್ತಾಳೆ. ರಾಣಿ ಹಂಗೆ ಮೂಸ್ಕೊಂಡು ಯಾವ್ದಾದ್ರು ನಿಧಿ ಹತ್ರ ಹೋಗ್ಬಿಟ್ರೆ ಹೆಂಗಿರುತ್ತೆ ಗೈಸ್? ಯಾವುದೋ ನಿಧಿ ಹತ್ರ ಹೋಗ್ಬಿಟ್ಟು ಅಂದ್ಬಿಟ್ರೆ ನನಗೆ ಒಂದು ಸ್ವಲ್ಪ ಗೋಲ್ಡಲ್ಲಿ ಒಂದು ಬ್ಯಾಗ್ ಫುಲ್ಲು ಕ್ಯಾಶು, ಒಂದು ಬ್ಯಾಗ್ ಫುಲ್ಲು ಗೋಲ್ಡ್ ಸಿಕ್ಬಿಟ್ರೆ ಹೆಂಗಿರುತ್ತೆ? ಹಾಂ, ನಮ್ಮ ಅಕ್ಕ ಹೊಸ ಮ್ಯಾಟ್ ಬರೀ ಇಸ್ಕೊಂಡ್ಬಿಟ್ಟವಳೆ. ಮ್ಯಾಟ್ ನಿಂದು ಬಜೆಟ್ ಇಲ್ಲದೆ ಹೆಂಗೆ ಇಸ್ಕೊಂಡೆ ನೀನು? ನಿನ್ ಬಜೆಟ್ ಅಲ್ಲಿ ಇಲ್ವಲ್ಲ ಇದು. ಗಾಯ್ಸ್, ಇವತ್ತು ನಮ್ಮ ಅಕ್ಕದು ರೂಮ್ ಟೂರ್ ನಡೆಯುತ್ತೆ. ಏನಲ್ಲ ಇನ್ನೊಂದೆಲ್ಲ ನಿಂಗೆ ರೂಮ್ ಟೂರ್ ಕೊಡೋ ಮುಂಚೆ ರೂಮ್ ತೋರಿಸ್ಬೇಡ. ಮುಟ್ ನೋಡು ಹೆಂಗೈತೆ. ವಿಶಾಲ್ ಮಾರ್ಟ್ ಪ್ರಾಡಕ್ಟ್ ಇದು. ಗೊತ್ತು ವಿಶಾಲ್ ಮಾರ್ಟ್ ಅದು. ಸರಿ ಆಯ್ತು, ಬೇಗ ರೂಮ್ ಟೂರ್ ನೀನ್ ಹೇಳಿದ ತಕ್ಷಣ ರೆಡಿ ಆಗಿ ಶೂಟ್ ಮಾಡ್ತೀವಿ. ಬೇಗ ಪಟ್ಟಂತ ಬಾ. ಈಗ ಸ್ಟಾರ್ಟ್ ಮಾಡದಾ? ಅಲ್ಲ, ಈಗ ಸ್ಟಾರ್ಟ್ ಮಾಡದ ರೂಮ್ ಟೂರು? ಸರಿ ಆಯ್ತು, ನೀನು ಆಗಿದ ತಕ್ಷಣ ಹೇಳಲ್ಲ, ರೆಡಿ ಮಾಡ್ಕೊಂಡು ಕ್ಲೀನಿಂಗ್ ಮಾಡ್ಕೊಂಡು ಪಟ್ಟಂತ 5 ನಿಮಿಷ ಬರ್ತೀವಿ. ಬಾಯ್ ಗೈಸ್. ಸೊ ಫೈನಲಿ ರೂಮ್ ಟೂರ್ ಸ್ಟಾರ್ಟ್ ಮಾಡೋಣ. ನಮ್ಮ ಅಕ್ಕದು ಇಲ್ಲ ರೆಡಿಯಾಗಿ ನಿಂತಿದ್ದಾಳೆ ನೋಡಿ, ವೆಲ್ಕಮ್ ಮಾಡಕ್ಕೆ ನಿಮಗೆ. ಲಿಪ್ಸ್ಟಿಕ್ ಹಚ್ಕೋತಾಳಂತೆ. ಬಟ್ ನಮ್ಮ ಅದೊಂದು ತುಂಬಾ ಬೇಜಾರು ಆಗಬಾರ್ದು ಒಂದು ವಿಷಯ, ಘಟನೆ ನಡೆದ್ಬಿಟ್ಟಿದೆ ನಮ್ಮ ಮನೇಲಿ. ನಮ್ಮ ಟುಮ್ 5,000 ರೂಪಾಯಿ ಎತ್ತಿಟ್ಟಿದ್ದಂತೆ ಕ್ಯಾಶ್, ಒಂದು ಲೈಫ್ ಸೇವಿಂಗ್ 5,000 ರೂಪಾಯಿ ಕ್ಯಾಶ್ ಇಲ್ಲಿ ಶರ್ಟಲ್ಲಿ ಇಟ್ಟಿದ್ದಂತೆ. ಬಟ್ ಅದು ಕಾಣ್ತಾ ಇಲ್ವಂತೆ. ತುಂಬಾ ಟೆನ್ಷನ್ ಇದ್ದಾನೆ. ಯಾರಾದ್ರೂ ಅವ್ರ ಫೋನ್ ಪೇ QR ಕೋಡ್ ಹಾಕ್ತೀನಿ. ಯಾವ ಬ್ಯಾಗ್ ಅಲ್ಲಿ ಇಟ್ಟಿದ್ದೆ? ಅಯ್ಯೋ ಅಳ್ಬೇಡ ಬಿಡು. ಓಕೆ ದುನಿಗೆ ತೇರ್ರೆ. ಆಯ್ತು ಬಿಡು, ಅಳ್ಬೇಡ, ಹುಡ್ಕಣ. ಆಯ್ತು ಹುಡ್ಕಣ ಬಿಡು. ಸಾಯಿ, ನಿಮ್ಮ ಅಕ್ಕ ಇರೋ ತಲೆ ಕೆಡ್ಸ್ಕೊಬೇಡ. 10,000 ಕೊಡು ಒಂದು. ಆಯ್ತು ಬಿಡು ಸಾಯಿ, ಹುಡ್ಕಣ ಬಿಡುಮ, ಅಳ್ಬೇಡ ಬಿಡು, ಹುಡ್ಕಣ. ನಮ್ಮ ಅಕ್ಕನ ರೂಮ್ ಟೂರ್ ದಿನ ಆಗ್ಬಾರ್ದಿತ್ತು. ನಮ್ಮ ಅಕ್ಕ ಮ್ಯಾಟ್ ಎಲ್ಲ ತಂದ್ಲು. ಇಲ್ಲ ಅವ್ನು ಅಳ್ತೀನಾನೆ, ನಿಂಗೆ ಮ್ಯಾಟ್ ಇಂಪಾರ್ಟೆಂಟ್ ಅಲ್ಲ. ಎಲ್ಲಿಂದ ದುಡ್ಡು ಬಂತು ನಿನಗೆ? ಹೊಸ ಮ್ಯಾಟ್, ಹೊಸ ಎಷ್ಟು ಒಂದಲ್ಲ 4 ಮ್ಯಾಟ್ ತಂದವಳೆ ಇವತ್ತು. ಏನಿಲ್ಲ, ಇನ್ಸ್ಟೆಂಟ್ ಆಗಿ ನಮ್ಮ ಅಕ್ಕ ಮ್ಯಾಟ್ ತಂದ್ಲು 5 ನಿಮಿಷದಲ್ಲಿ ಹೋಗ್ಬಿಟ್ಟು. ಗೊತ್ತು, ದುಡ್ಡು ಕಳ್ದೋದ್ರೆ ಎಷ್ಟು ಬೇಜಾರಾಗುತ್ತೆ ಅಂತ. ಒಂಥರ ಸಖತ್ ಬೇಜಾರಾಗುತ್ತೆ. ಅದು ನನ್ನ ತಮ್ಮನಿಗೆ ಫಸ್ಟ್ ಟೈಮ್ ಅಲ್ಲ, ಅವ್ನು ಕಳ್ದಾಗ್ತಾ ಇರ್ತಾನೆ. ತೋರಿಸ್ತೀನಿ ಕೊಡ್ಬೇಕು. ನಮ್ಮ ಅಕ್ಕ ಇದು ಫಸ್ಟ್ ಟೈಮ್ ಅಲ್ಲ ಅವ್ನು ಕಳ್ದಾಗ್ತಾ ಇರ್ತಾನೆ ಅಂತ ಅವಳು ಹೇಳ್ತಾ ಇದ್ದಾಳೆ. ಬಬ್ಲು, ನೀನ್ ಸುಮ್ನಿರು ಆಯ್ತಾ, ಇಂದಿರೋದೆಲ್ಲ ಇಮ್ಯಾಜಿನೇಷನ್ ಹೋಗ್ಬೇಡ. ಆಯ್ತು, ಓಕೆ ಬಿಡಾಲೆ. ನಿಮ್ಮ ಅಕ್ಕ ಇದ್ದಾಳೆ ಬಿಡ. ನಿಮ್ ಅಣ್ಣನೇ ಇದಾರೆ ಬಿಡೋ. 3 ಜನನು ಮ್ಯಾಚ್ ಫಿಕ್ಸಿಂಗ್ ನಲ್ಲಿ ಎಕ್ಸ್ಪರ್ಟ್ಸ್. ಬರೋ ದುಡ್ಡನ್ನೆಲ್ಲ ಹಂಚ್ಕೊಂಡ್ಬಿಡೋರು. ಕರೆಕ್ಟ್ ಸಿಸ್ಟರ್. ಈಗ ನೀವು ನನ್ನ ರೂಟಿಗೆ ಬರ್ತಾ ಇದೆ. ನಿಮ್ಮ ಅಣ್ಣ ಇವಾಗ 10,000 ಆಗ್ತಾನೆ, ಇನ್ನೊಂದ್ 0 ಹಾಕ್ಬಿಟ್ಟು ಕೊಡ್ತಾನೆ. ನಿಮ್ಮ ಅಕ್ಕ ಇದ್ದಾಳೆ ಬಿಡ, ತಲೆ ಕೆಡ್ಸ್ಕೊಬೇಡ ಆಯ್ತಾ? ನಿಮ್ಮ ಅಕ್ಕ ನೋಡ್ಕೊಂತಾಳೆ. ಎಷ್ಟು ಬೇಕು? 5,000ನಾ? ಸೋನು ಬಿಡ, ಈ ತಿಂಗಳದ ಏನು ಕೊಡ್ಬೇಡ ಬಿಡು. ಬಾ, ಈಗ ಹೋಗ್ಬಿಟ್ಟು ನಮ್ಮ ಅಕ್ಕ ರೂಮ್ ಟೂರ್ ಮಾಡೋಣ. ಎಲ್ಲಿ ರೂಮ್ ಮಾಡೋದು? ನಮ್ಮ ಅಕ್ಕ ರೂಮ್ ಟೂರ್ ಮಾಡೋದು ಇವತ್ತು ಡಿಸೈಡ್ ಮಾಡೋಣ. ಕ್ಲಿಪ್ಸ್ ಹಾಕೋಣ ಬನ್ನಿ. ನಂತರ ಆಗ್ದೋರ್ ರೂಮ್ ಟೂರ್. ನಮ್ಮ ಅಕ್ಕ ಅವನು ನಿಂದು ರೂಮ್ ಟೂರ್. ನನಗೆ ಯಾಕೋ ನಮ್ಮ ಅಕ್ಕನೇ ನನ್ನ ತಮ್ಮನ ದುಡ್ಡನ್ನ
ಬಿಡಿ. ಹೆಂಗೋದೆ ನಾನು ಹೇಳಿದ್ರೆ ಹೆಂಗೋಗಿರ್ತೀನಿ ಹಿಂಗೆ ಗೈಸ್. ಸೊ ಅವಳೇನು ಹೇಳ್ತಿದ್ದಾಳೆ, ಅವನು ರೂಮ್ಗೆ ಅವಳು ಏನೋ ಹೋಗಿ ಮುಟ್ಟೇ ಇಲ್ವಂತೆ ಇದುವರೆಗೂ. ಮುಟ್ಟೋದೇ ಬೇಕಾಗಿಲ್ಲ ನೋಡಿ. ಹಿಂಗೆ ಹೋಗೋದು, ಹಿಂಗೆ ಎತ್ಕೊಳ್ಳೋದು, ಬಂದರೆ ರೂಮಲ್ಲಿ ಏನು ಮುಟ್ಟೋದೇ ಬೇಡ. ಬಿಡ ಆಯ್ತು ಬಿಡ, ನಿಮ್ಮ ಅಕ್ಕ ಇದ್ದಾಳೆ ಬಿಡ, ನಿಮ್ಮ ಅಕ್ಕ ನೋಡ್ಕೊತಾಳೆ. ನಡ್ರಿ ಆಯ್ತು, ರೂಮ್ ಟೂರ್ ಮಾಡೋಣ. ಖುಷಿಯಾಗಿ ನಿಮ್ಮ ಅಕ್ಕನ ರೂಮ್ ಟೂರ್ ಇವತ್ತು. ರೆಡಿ ಸ್ಟಾರ್ಟ್. ಅಫಿಷಿಯಲಿ ವೆಲ್ಕಮ್ ಟು ಮೈ ಸಿಸ್ಟರ್ಸ್ ರೂಮ್ ಟೂರ್. ವೆಲ್ಕಮ್ ಟು ಮೈ ರೂಮ್. ಬನ್ನಿ ಈಗ ನಮ್ಮ ಅಕ್ಕದು ರೂಮ್ ಟೂರ್ ಮಾಡೋಣ. ಏನೇನಿದೆ, ಏನೇನು ಐಟಮ್ಸ್ ಇದೆ, ಎಷ್ಟು ರೂಪಾಯಿ ಕೊಟ್ಟು ತಂದಿದ್ದಾಳೆಲ್ಲ ತೋರಿಸ್ತೀನಿ ಬನ್ನಿ. ಫಸ್ಟ್ ಬಂದು ವೆಲ್ಕಮ್ ಹೋಮ್ ಅಂತ ಹಾಕಿದ್ದಾಳೆ. ಬಟ್ ನಾವು ಹೋಗ್ತಿರೋದು ರೂಮ್ಗೆ. ವೆಲ್ಕಮ್ ಅಲ್ಲ, ಅದು ಲವ್ ಹೋಮ್ ಅಂತ ಹಾಕಿದ್ದಾಳೆ, ವಿಚ್ ಇಸ್ ರಾಂಗ್. ಹೋಮ್, ಲವ್ ಹೋಮ್. ಸೊ ಫಸ್ಟ್ ಬಂದ ತಕ್ಷಣ ಮ್ಯಾಟ್, ಹೋಮ್. ಅದಾದ್ಮೇಲೆ ಒಂದು ಬಾಟಲ್. ದಿಸ್ ಇಸ್ ಮೈ ಫೇವ್ರೇಟ್. ನೀವು ನೋಡಿರ್ತೀರ ಅವನು ಶಾಪಿಂಗ್ ವ್ಲಾಗ್ ಅಲ್ಲಿ, ಅದ್ರಲ್ಲಿ ತಗೊಂಡಿದ್ದ, ಮಿನಿಸೋದಲ್ಲಿ ತಗೊಂಡಿದ್ದು. ಮತ್ತೆ ಹಂಗೆ ಈ ಕಡೆ ಬಂದ್ರೆ ಇದು ಬಾಸ್ಕೆಟ್, ಒಂದು ಬುಟ್ಟಿ. ಬುಟ್ಟಿ ಇದು ಒಳಗೆ ಮಿನಿಸೋದಲ್ಲಿ ತಗೊಂಡಿದ್ದು. ಕ್ಲಿಪ್ಗಳು, ಲಿಂಕ್ ಎಲ್ಲ ಬ್ಯಾಂಡ್ಗಳು, ವೈರ್ಗಳು. ಏನಿಗ್ ಮಾಡ್ತೀಯಾ? ನೀಟಾಗಿ ಇಟ್ಟಿದ್ದೀನಿ ತಾನೆ, ನಂಗೆ ನೀಟಾಗಿ ಇಡಬೇಕಷ್ಟೇ. ಆಯ್ತು. ಅದ್ರ ಕೆಳಗೆ ಒಂದು ಇದು, ಅದು ಏನು ಇಲ್ಲ. ಇದು ಅಂದ್ರೆ ಏನು? ಮ್ಯಾಟ್ ಒರ್ಸೋದು. ಆಮೇಲೆ ಇದು ಟಿಶ್ಯೂ, ಇದು ಅವಳ ಮೇಕಪ್ ಏರಿಯಾ ಅಲ್ವಾ, ಮೇಕಪ್ ಮಾಡ್ಕೊಳ್ಳೋದು. ಚೇರ್ ಇದೆ ಒಂದು, ಮತ್ತೆ ಒಂದು ಬೊಂಬೆ ಥರ ಏನೋ ತಂದಿದ್ದಾಳೆ. ಏನಿದು? ಸ್ಟೋರೇಜ್ ಬಾಕ್ಸು. ಒಳಗೆ ಏನೇನೋ ಇದೆ. ಆಮೇಲೆ ಇದು ಏನೋ ಆಯ್ಕೊಂಬಂದಿರೋದು ರೋಡಲ್ಲಿ, ಗಿಡ ಮರದು ಬೀರದೆಲ್ಲ ಐಕ್ಯದಲ್ಲಿ ತಗೊಂಡಿದ್ದು. ನನ್ನ ದುಡ್ಡಲ್ಲಿ. ಮತ್ತೆ ಪಾಟ್, ಇದು ನೋಡಿ ಗೈಸ್, ಇದು ತುಂಬಾ ಚಿಕ್ಕ ವಾಶ್. ಇದು ನೋಡಿ, ಏನದು ಟೈಲ್ಸಾ? ಟೈಲ್ಸ್ ಅಲ್ಲ, ಇದು ಇಡಕ್ಕೆ ಹಿಂಗೆ ಅದು ಇಟ್ಬಿಟ್ಟು ಅದು ಇಡಕ್ಕೆ. ನೀರು ಏನೋ. ಮತ್ತೆ ಇನ್ನೊಂದು ಸರ್ಪ್ರೈಸ್ ಇದೆ, ಬನ್ನಿ ಈ ಕಡೆ ಬನ್ನಿ. ಸರ್ಪ್ರೈಸ್. ಇದನ್ನು ತೆಗಿಬೋದು ನಮ್ಮ ಅಕ್ಕ ರೂಮಲ್ಲಿ. ನೋಡಿ ಇದು ಇಷ್ಟೆಲ್ಲ ಜೋಡಿಸ್ಕೊಂಡಿದ್ದಾರೆ. ಸ್ವಲ್ಪ ಮೆಸ್ ಮಾಡಿಬಿಟ್ಟಿದ್ದೀನಿ ಗೈಸ್ ನಾನು ಇವಾಗ. ರೆಡಿ ಇದನ್ನ ಮೆಸ್ ಅಂದ್ರೆ ನನ್ನ ರೂಮ್ ಇನ್ನೇನು ಹೇಳ್ತಾರೋ. ಬನ್ನಿ, ಹೌದಾ? ಬಾರೋ ಟುಮ್ ಬಾ, ಟೂರ್ ಎಕ್ಸ್ಪ್ಲೇನ್ ಮಾಡೋಣ ಬಾ. ಮತ್ತೆ ವಾರ್ಡ್ರೋಬ್, ಇದನ್ನು ಸ್ವಲ್ಪ ಮೆಸ್ ಮಾಡಿಬಿಟ್ಟಿದ್ದೀನಿ. 2 ಡ್ರಾರ್ ವಾರ್ಡ್ರೋಬ್ ಅಲ್ಲಿ. ಮತ್ತೆ ಈ ಕಡೆ ಬಂದ್ರೆ ಇದು ಮಾತ್ರ ಫುಲ್ ನೀಟಾಗಿ. ಈಗ ಜನ ಕಮೆಂಟ್ ಆಗ್ತಾರೆ, ಹೋಮ್ ಟೂರ್ ಅಂತೇಳಿ ಎಲ್ಲ ತೋರಿಸ್ತಾ ಇದ್ದೀರಾ, ಕಳ್ಳಂಗೆ ಈಸಿ ಆಗುತ್ತೆ ಅಂತ. ಇನ್ನೂ ಈಸಿ ಮಾಡ್ತೀನಿ ಕಳ್ಳಂಗೆ. ಈ ಡ್ರಾರಲ್ಲಿ ನಮ್ಮ ಅಕ್ಕ ದುಡ್ಡಿಟ್ಟಿರ್ತಾಳೆ. ಇಲ್ಲ ಗೈಸ್, ನಾವು ಸೆಕ್ಯೂರ್ಡ್ ಆಗಿ ಸೇಫ್ ಆಗಿರೋ ಜಾಗದಲ್ಲಿ ಇದ್ದೀವಿ ಅನ್ನೋ ಹೋಪಲ್ಲಿ ನಾವು ಹೋಮ್ ಟೂರ್ ಮಾಡ್ತಿರೋದು. ಆ್ಯಂಡ್ ಆಲ್ಸೋ ನಮ್ಮದು ಒಂದೊಂದು ಸೀಕ್ರೆಟ್ಸ್ಗಳಿರ್ತವೆ, ಅದನ್ನೆಲ್ಲ ನಾವು ವ್ಲಾಗಲ್ಲಿ ಹೇಳಲ್ಲ. ಸೊ ನಾವು ಟೂರ್ ಅಂದರೆ ಟೂರ್, ಏನೇನು ತೋರಿಸ್ಬೇಕು, ಏನೇನು ತೋರಿಸ್ಬಾರ್ದು ಅನ್ನೋ ಸೆನ್ಸ್ ನಮಗೂ ಇರುತ್ತೆ. ಈ ಕಮೆಂಟ್ ಬರುತ್ತೆ, ಆಮೇಲೆ ತುಂಬ ತಲೆ ಇರೋರು ಹಾಕ್ತಾರೆ ಕಮೆಂಟ್ಗಳನ್ನ, ಆ್ಯಂಡ್ ಯೋಚನೆನೂ ಮಾಡ್ತಾರೆ ತುಂಬ, ಕಳ್ಳಂಗೆ ದಾರಿನೇ ತೋರಿಸ್ಬಿಟ್ರು ಅಂತ. ಆಯ್ತು, ತೋರಿಸ್ತಾ ಇದ್ದೀವಿ. ಸೊ ಇದು ಬಾಲ್ಕನಿ ನಮ್ಮ ಅಕ್ಕದು. ನೋಡಿ, ಇದು ಸಕ್ಕತ್ತಾಗಿದೆ ಸ್ಟೋರೇಜ್. ದುಡ್ಡು ಖರ್ಚು ಮಾಡಿರಲ್ಲ ಅದಕ್ಕೂ. ಒಂದು ಬಾಕ್ಸು, 2 ಬಾಕ್ಸು. ಈ ಬಾಕ್ಸ್ಗೆಲ್ಲ ಸಖತ್ ಖರ್ಚಾಗಿರುತ್ತೆ. ಇದು ಮತ್ತೆ ಬಟ್ಟೆಗಳದ್ದು ಒಂದು ಏರಿಯಾ, ತುಂಬಾ ಸೆಗ್ರಿಗೇಟ್ ಮಾಡಿ ಲುಕ್ ವೈಸ್ ಮಾಡಿದ್ದೀನಿ. ಓಕೆ. ಹಂಗೆ ಬಂದರೆ ಇಲ್ಲಿ ಟೇಬಲ್ ಕೆಳಗೆ 2 ಬುಟ್ಟಿಗಳಿದೆ ನೋಡಿ. ಇದೊಂದು 2 ಬಟ್ಟಿಗಳು ನನ್ನ 10,000 ರೂಪಾಯಿ ಅಲ್ಲಿ ತಗೊಂಡಿರೋದು. ಇದೆರಡು ನಾನು ಎದೆ ಮೇಲೆ ಬಿತ್ತಲ್ಲ, ತುಂಬಾ ಎಕ್ಸ್ಪೆನ್ಸಿವ್ ಆಯ್ತು. ಆಮೇಲೆ ಈ ಕಡೆ ಬಂದರೆ ಇಲ್ಲೊಂದು ಮ್ಯಾಟ್ ಇದೆಯಾ ಅಂತ ನೋಡಿ. ಈ ಮ್ಯಾಟ್ ಇದಕ್ಕೆ ಮುಂದೆ ಹಿಂಗೆ ಕುತ್ಕೊಂಡ್ರೆ ಲೈಟ್ ಬರುತ್ತೆ ಗೈಸ್ ಇಲ್ಲಿ. ನೋಡಿ ಗೈಸ್, ವಾಟ್ ಸಕ್ಕತ್ತಾಗಿದೆ ಅಲ್ಲ. ನಾವಿಲ್ಲಿರೋ ಯಾರು ಹೇಳಿಲ್ಲ, ಅವಳೇ ಹೇಳ್ತಾವಳೆ. ನನ್ನ ರೂಮ್ ಚೆನ್ನಾಗಿದೆ ಅದಕ್ಕೆ ಹೇಳ್ಬೋದು. ಓಕೆ, ನೆಕ್ಸ್ಟ್ ಬಾಲ್ಕನಿ ಲೈಟ್ ಇಲ್ಲ ನಮ್ಮ ಅಕ್ಕ ಅದರಲ್ಲಿ. ಮಿಸ್ ಆಗ್ಬಿಟ್ಟಿದೆ ಗೈಸ್. ಆ್ಯಂಡ್ ನಮ್ಮ ಅಕ್ಕ ಮಾಡಬೇಡ ಬಬ್ಲು ಪ್ಲೀಸ್. ನಮ್ಮ ಅಕ್ಕ ಮ್ಯಾಟ್ನ ಕ್ಲಿಯರ್ ಆಗಿ ಹಾಕಿಲ್ಲ, ಹಿಂಗೆ ಹಾಕ್ತಿದೆ. ಇಲ್ಲೆಲ್ಲ ಇದು ಸ್ವಲ್ಪ ಹೆಂಗೆ ಹಾಕಿದೆ ಎಲ್ಲ ಮಾಡಿಸ್ಬೇಕು. ನಾನು ಇನ್ನೊಂದು ಸ್ವಲ್ಪ ದಿವಸ ಪ್ಲಾಂಟ್ಸ್ ಎಲ್ಲ ತಗೊಂಡು ಪರ್ಚೇಸ್ ಮಾಡಿ ಆಮೇಲೆ ಒಂದು ಫುಲ್ ನ್ಯೂ ಗಾರ್ಡನಿಂಗ್ ಬರುತ್ತೆ. ಇನ್ನೊಂದು ಕಾಂಟೆಂಟ್ ಬರುತ್ತೆ ನಮ್ಮ ಅಕ್ಕ ಗಾರ್ಡನ್ ಟೂರ್ ಅಂತ. ಇಲ್ಲ ಗೈಸ್, ಮೇಕಿಂಗ್ ನಾನು ಮಾಡ್ತೀನಿ, ಅದೆಲ್ಲ ಕಟ್ ಮಾಡ್ಬಿಡಿ. ಸೊ ಇಲ್ಲಿ ನೋಡಿ, ಒಂದು ಮ್ಯಾಟ್ ತಂದಿದ್ದಾಳೆ ಇವತ್ತು ನಮ್ಮ ಅಕ್ಕ, ಗ್ರೀನ್ ಕಲರ್ ಮ್ಯಾಟ್. ಮತ್ತೆ ಇದು ಬಾಲ್ಕನಿ ತೋರಿಸಿ. ಬಾಲ್ಕನಿ ನಮ್ಮ ಇಡೀ ಮನೆಯಲ್ಲಿ ನಮ್ಮ ಅಕ್ಕ ರೂಮಿಗೆ ಮಾತ್ರ ಬಾಲ್ಕನಿ ಇರೋದು, ನಮ್ಮ ಯಾರ ರೂಮಲ್ಲೂ ಬಾಲ್ಕನಿ ಇಲ್ಲ. ಸೊ ಒಂಥರ ಚೆನ್ನಾಗಿದೆ. ಬಾಲ್ಕನಿ ಬೇಕಾಗಿದ್ದು ಒಬ್ಬರಿಗೆ, ಬಿಕಾಸ್ ಅವರು ತುಂಬ ಆಚೆ ಬಂದು ಅಗರಬತ್ತಿಗಳೆಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡ್ತಿರ್ತಾರಲ್ಲ. ಸೊ ಅವ್ರಿಗೆ ಬೇಕಾಗ್ತಿರುತ್ತೆ ಅಂತೇಳಿ ಈ ರೂಮ್ ಅವ್ರು ಕೊಟ್ಟಿದ್ವಿ. ಬಟ್ ಅವರು ಪಕ್ಕದ ರೂಮ್ನ ತೊಗೊಂಡ್ರು. ಅದೇನೋ ಅವರಿಬ್ಬರ ಮಧ್ಯೆ ಕಾನ್ಫ್ಲಿಕ್ಟ್ಸ್ಗಳಾಯಿತು, ಏನೋ ಗೊತ್ತಿಲ್ಲ. ಇಲ್ಲ, ನಮ್ಗೆ ಅಲ್ಲಿ ಇನ್ನೂ ಚೆನ್ನಾಗಿದೆ. ಹೌದಾ? ಇಲ್ಲಿ ಏನಕ್ಕೆ ಅಗರಬತ್ತಿ? ನನ್ನ ರೂಮ್ ಟೂರ್ ಮಾಡ್ತಾರೆ ಅವಾಗೆಲ್ಲ ಅಗರಬತ್ತಿಗ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲ ನಿನಗೆ. ಈ ರೂಮ್ ಟೂರ್ ಈ ವಿಡಿಯೋನ ಕಳ್ಳ ನೋಡ್ರಿ ಏನು ಎತ್ಕೋತಾನೋ ಗೊತ್ತಿಲ್ಲ, ನಮ್ಮ ಅಮ್ಮ ನೋಡ್ರೆ ಸರಿಯಾಗಿ ಚಪ್ಪಲಿ ಎತ್ಕೋತಾರೆ ಇವನು ಹೊಡಿಯೋಕ್ಕೆ. ಬನ್ನಿ ನೆಕ್ಸ್ಟು ಇಲ್ಲಿ ಬಂದರೆ ಒಂದು ಮಿರರ್ ಇದೆ ನಮ್ಮ ಅಕ್ಕ ತೊಗೊಂಡಿರೋದು, ಮತ್ತು ಒಂದು ಫ್ರೇಮ್ ಇದೆ. ಅದರಿಂದ ಒಂದು
ಇದಿದೆ. ಮತ್ತು ನಮ್ಮ ಅಕ್ಕ ರೂಮಲ್ಲಿ ಮಾತ್ರ ಎ ಸಿ ಇರೋದು ವಿಚ್ ಡಸಂಟ್ ವರ್ಕ್ ಅದೇನೋ ಒಂಚೂರು ಇಶ್ಯೂ ಇದೆ, ಅದು ರೆಡಿ ಮಾಡಿಸ್ಬೇಕು. ನಮ್ಮ ಇಡೀ ಮನೇಲಿ ನಮ್ಮ ಅಕ್ಕ ರೂಮಲ್ಲಿ ಮಾತ್ರ ಎ ಸಿ ಇರೋದು, ಅದು ಅವಳು ರೆಡಿ ಮಾಡಿಸ್ಕೊತಾಳೆ ಅನಿಸುತ್ತೆ ಬೇಗ. ಅದು ಬಿಟ್ಟರೆ ಇಲ್ಲಿ ಕಿಟಕಿ, ಆ ಕಿಟಕಿಗೆ ಹಿಂಗೆ ಹೇಳಿದ್ರೆ ಸ್ಕ್ರೀನ್ ಥರ ಕ್ಲೋಸ್ ಆಗಿಬಿಡುತ್ತೆ. ಮತ್ತು ಇದು ನಂದು ಐಕ್ಯಲ್ಲಿ ನಾನು ತೊಗೊಂಡಿದ್ದು, ನಾನು ಪಾಪ ಅಂತ ಇಟ್ಕೊಂಡು ಇದು ನಂದು ಗೈಸ್, ನನ್ನ ಫೇವ್ರೇಟ್ ಐಕಿಯಾ ಅಲ್ಲಿ ಇದು ಅಮೆಝಾನ್ ಏನಿದು ಅಲೆಕ್ಸಾ ಅವಳದು. ಮತ್ತು ಇದೊಂದು ಬುಟ್ಟಿ ಇದೆ. ಮತ್ತು ಇಲ್ಲಿ ಬೆಡ್ ತೋರ್ಸೋಣ. ಸೈಲ್ ಎದ್ದೇಳು. ನಿನ್ನ ರೂಮ್ ಟೂರು ಬರುತ್ತೆ. ಅಷ್ಟೇ. ಹಾಂ, ಇದು ಬೆಡ್ಶೀಟು, ಬೆಡ್. ಹಾಂ, ನನ್ನ ಬೆಡ್ ಇಷ್ಟ. ಓಕೆ. ಆಮೇಲೆ ನೋಡಿ ಇದು ಪಿಲ್ಲೋಗಳು. ಚೆನ್ನಾಗಿಲ್ಲ. ಇದಕ್ಕೆಲ್ಲ ಹಿಂಗ್ ಯಾರಪ್ಪ ಮಾಡ್ತಾರೆ? ಸಾಯಿಲ್ ಯಾಕೋ ನಿದ್ದೆ ಬರ್ತೀನಿ. ಚೆನ್ನಾಗಿಲ್ಲ ಬೆಡ್. ನಾನು ನೀಟ್ ಮಾಡಕ್ ಆಗಲ್ಲ, ನಾನು ಎಷ್ಟು ನೀಟಾಗಿ ಇಟ್ಕೋತೀನಿ. ಇದು ನೀಟಾ? ಯಾಕೋ ಸಾಯಿಲ್ ಇಷ್ಟು ಹಿಂಗ್ ಮಾಡ್ತೀಯಾ? ಸಾರಿ ಆಯ್ತಾಯ್ತಾ, ಈ ಕ್ಲಿಯರ್ ಮಾಡ, ಈ ಕ್ಲೀನ್ ಮಾಡು. ಬೇಡವಾ? ವಾಶ್ರೂಮ್ ಟೂರ್ ಕೊಟ್ಬಂದ್ಬಿಡ್ತೀನಿ ಒಂದು ನಿಮಿಷ. ಹಂಗೆ ಬಂದರೆ ಒಂದು ಬುಟ್ಟಿ ಇದೆ ಗೈಸ್. ಈ ಬುಟ್ಟಿ ಕೆಳಗೆ ಒಂದು ಮ್ಯಾಟು. ಆಹಾ, ಬುಟ್ಟಿಲಿ ವಾಷಿಂಗ್ ಬಟ್ಟೆ ಮತ್ತು ಟಿಶ್ಯೂ ಡಬ್ಬ ಇಟ್ಟಿದ್ದಾಳೆ ನಮ್ಮ ಅಕ್ಕ. ನೋಡಿ, ತುಂಬ ಪ್ರೊಫೆಷ್ನಲ್ ಆ್ಯಂಡ್ ಅಫಿಷಿಯಲ್ ನಮ್ಮ ಅಕ್ಕ. ಟಿಶ್ಯೂ ಹಿಂಗೆ ಬಟ್ಟೆ ಒಡ್ಸ್ಕೊಳ್ಳೋದು ನಂತರ ಟಿಶ್ಯೂ ಇಟ್ಟಿದ್ದಾಳೆ. ಮತ್ತು ಒಂದು ಬುಕ್ ಅವಳು ಓದ್ತಾಳೆ. ಹೊಟ್ಟೆ ಹಸ್ದಾಗ 3 ಬಾದಾಮು, 1 ವಾಲ್ನಟ್ಟು, 1 ಕ್ಯಾಶ್ಯೂ. ನೋಡಿ ಹೊಟ್ಟೆ ಹಸ್ದಾಗ ಅದು ನಾನು ಒಂದೇ ಬಾಯಿಗೆ ಹಾಕೋತಾನೆ ನೋಡಿ. ಈಗ ಹೊಟ್ಟೆ ಹಸ್ದಾಗ ಹಿಂಗೆ ತಿನ್ನೋದು ಇವಳು ನಮ್ಮ ಅಕ್ಕ. ಸೈಡ್ ಬಾ, ಟೂರ್ ಕೊಡ್ಬೇಕು ಈ ಕಡೆ. ಮತ್ತೆ ಇಲ್ಲಿ ಬಂದರೆ ಮತ್ತೆ ಅದೇನೋ ಗ್ರೀನ್ ಕಲರ್ ನೀರು ಹಾಕ್ತಾ ಇದ್ದೀವಿ ದಿನ. ಹಾಕಲ್ವಾ? ಯಾಕೆ? ಇಂಡೋರಾ? ಪ್ಲಾಸ್ಟಿಕ್ ಇದು, ಇಂಡೋರ್ ಅಲ್ಲ. ಮತ್ತೆ ಒಂದು ಮಿರರು, ಇದು 10,000 ರೂಪಾಯಿ ತೊಗೊಂಡಿರೋದು. ಇದೇನಿದು? ಓ, ಟೋಪಿ ಹಾಕೊಳ್ಳೋದು ಹಿಂಗೆ. ನೀನೊಂದು ಹಾಕೋ, ಆಯ್ತಲ್ಲ. ಸೊ ಅದಾದ್ಮೇಲೆ ಆಮೇಲೆ ಮತ್ತೆ ಇನ್ನೊಂದು ಬುಕ್ ಇಟ್ಟಿದ್ದಾಳೆ, ಡೈರಿ ಥರ. ಮತ್ತೆ ಇಲ್ಲೊಂದು ಕಬೋರ್ಡ್ ಥರ ಇದೆ ನೋಡಿ, ಸೈಡ್ ಬಸ್ಸನು, ಸಾರಿ ಇಲ್ಲಿ ಡ್ರಾವರ್ ಥರ ಇದೆ. ಅದ್ರಲ್ಲಿ ಬ್ಯಾಂಗಲು, ಸೆಂಟೆಡ್ ಕ್ಯಾಂಡಲ್ ನಂದು ದೇಪ್ಕೊಂಬಂದಿರೋದು. ಇದು ನಂದು. ಅಲ್ಲ, ನೀನು ಇದನ್ನ ಯಾರು ಕೊಟ್ಟು? ನಮ್ಮ ಅಕ್ಕ ಲೈಟರ್ ಹಾಕಿಟ್ಟಿದ್ದಾಳೆ. ಇದನ್ನ ಅನ್ಸಕ್ಕೆ ನನ್ನ ಡೈಲಿ ನೈಟು ಸ್ಮೆಲ್ ಬರ್ಬಾರ್ದು ಇದು ಅನ್ಸೋದು. ನಾನು ತುಂಬಾ ಇದು ಸಾಯಿಲ್ ರೂಮಲ್ಲಿ ಇಡ್ಬೇಕು ನೀನು ಹಂಗಂದ್ರೆ. ನಾನು ತುಂಬ ಅನ್ಸಿದ್ದೀನಿ ನನ್ನ ರೂಮಲ್ಲಿ ಅಂತ ಹೇಳ್ದ. ಇದು ನಾಟ್ ಆಗಲಿ ಆ್ಯಂಡ್ ತುಂಬ ಹೈಲೈಟ್ ಆಗಿ ಬರಲಿ. ಮಿಸ್ಟರ್ ಎಡಿಟರ್ ಸ್ವಲ್ಪ ಹೈಲೈಟ್ ಮಾಡಿ. ನಾನು ತುಂಬಾ ಇದು ಸಾಯಿಲ್ ಆ್ಯಂಡ್ ಸ್ವಲ್ಪ ಸೈಡ್ ಬಾ, 1 ನಿಮಿಷ ಟೂರ್ ಕೊಡ್ತಾ ಇದೀವಿ ಇಲ್ಲಿ. ಮತ್ತು ಇದು ಕಣ್ಣು ಮುಚ್ಕೊಳ್ಳೋಕ್ಕೆ ಇಷ್ಟೊಂದು 3 ಇಟ್ಟವಳೆ. ಆ್ಯಂಡ್ ಇಲ್ಲಿ ನೋಡಿ ಬ್ಯಾಂಗಲ್ಸ್ ಬಾಕ್ಸ್ ಇದೆ. ಬ್ಯಾಂಗಲ್ಸ್ ಆದಮೇಲೆ ಕೆಳಗೂ ಬ್ಯಾಂಗಲ್ಸ್ ಇದೆ. ಮತ್ತು ವಾಶ್ರೂಮ್ ಟೂರ್ ಮಾಡೋಣ ಬನ್ನಿ. ಈಗ ವಾಶ್ರೂಮಲ್ಲಿ ಏನಿದೆ ನೋಡಿ ಗೈಸ್. ಓ, ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾಳೆ ನಮ್ಮ ಅಕ್ಕ ವಾಶ್ರೂಮ್ನ. ಇನ್ನೊಂದು ವಾಶ್ರೂಮ್ ಟೂರ್ ನೋಡಿ, ಒಂದು ಡಬ್ಬ ಇದನ್ನ ಇಡೋಕ್ಕೆ. ಮತ್ತು ಇಲ್ಲಿ ನೋಡಿ ಟೂತ್ ಪೇಸ್ಟ್ನ ಹಿಂಗೆ ಬಿಸಾಕಿಲ್ಲ, ನಂತರ ಹಿಂಗೆ ಕ್ಲೀನಾಗಿ ಹಿಂಗೆ ಇಟ್ಟಿದ್ದಾಳೆ. ನಿಜವಾಗ್ಲೂ ಹಂಗೆ ಇಡ್ತೀವಿ ಯಾವಾಗಲೂ ಕ್ಯಾಪ್ ಹಾಕ್ಬಿಟ್ಟು. ಗೈಸ್ ಹುಡುಗಿರು ಎಲ್ಲಿ ಗೈಸ್, ಹೆಂಗೆ ಗೈಸ್ ಇದು ನೋಡಿ, ಖಾಲಿ ಡಬ್ಬ ಹಾಕಿಟ್ಟಿದ್ಯಾ? ಅದು ಸ್ಟೋರ್ ಮಾಡಬೇಕು. ಹ್ಯಾಂಡ್ ವಾಶ್ ತಂದಿಲ್ಲ ನಾನು. ಓ, ಮತ್ತು ಸೋಪು, ಟಿಶ್ಯೂ, ಫೇಸ್ ವಾಶ್. ಮತ್ತು ಇಲ್ಲೊಂದು ಅಂಟಿಸ್ಬಿಟ್ಟಿರೋದು, ನಾನೇ ತೆಗೆದ್ಬಿಟ್ಟೆ ಅದನ್ನು, ಅಂಟಿಸ್ಬಿಟ್ಟಿರೋದು ಅದು ನಂದೇ. ಮತ್ತು ಇಲ್ಲಿ ನೋಡಿ ಗಿಡ. ಮತ್ತು ಇದೇನಿದು? ರೂಮ್ ಫ್ರೆಶ್ನರ್ ಅಂತೆ. ಮತ್ತು ಇದು ಗಿಡ ಏನಕ್ಕೆ ಬೆನ್ನು ಜಕ್ಕ ಅಂತೆ ಅದಾ? ಓಕೆ. ಮತ್ತು ಇದೊಂದು ಟ್ರೇ ಥರ ಏನು ಇಟ್ಟಿದ್ದಾಳೆ, ಅದು ಚೆನ್ನಾಗಿಲ್ಲ ಆ್ಯಕ್ಚುಲಾಗಿ, ಗೊಬ್ಬಾಗಿದೆ, ಅದನ್ನು ತೋರಿಸಲ್ಲ. ಆಮೇಲೆ ಇಲ್ಲೊಂದು ಕೆಳಗೊಂದು ಮ್ಯಾಟ್ ಇದೆ ನೋಡಿ. ಸೊ ಒಂದು ಫುಲ್ ಶಾರ್ಟ್ಸ್ ನೋಡ್ಕೊಂಬನ್ನಿ, ಆಮೇಲೆ ಇದನ್ನು ರೆಜಿಸ್ಟರ್ ಮಾಡಿ ಇಟ್ಕೊಳ್ಳಿ. ನೀವು ಲಾಸ್ಟಲ್ಲಿ 4 ವ್ಲಾಗ್ನ ನೋಡಿ ಜಡ್ಜ್ ಮಾಡಬೇಕಾಗುತ್ತೆ. ಸೊ ಟೇಕ್ ಯುವರ್ ಓನ್ ಟೈಮ್ ಆ್ಯಂಡ್ ಸಿ ದ ಶಾರ್ಟ್ಸ್ ಆ್ಯಂಡ್ ಎಂಜಾಯ್ ಗೈಸ್. ನಾನೇ ಫಸ್ಟ್ ಪ್ರೈಸ್ ಬರೋ ಥರ ಮಾಡಿ. ಆಯಿತು, ನೋಡೋಣ.
ನೀಟಾಗಿ ಇಟ್ಕೊಂಡಿರೋನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಗೈಸ್. ಗೈಸ್ ರೂಮ್ ಯಾರ್ದು ಚೆನ್ನಾಗಿದೆ, ರೂಮಲ್ಲಿ ಯಾವ್ಯಾವ ಯಾವ್ಯಾವ ಐಟಮ್ ನೀಟಾಗಿ ಇಟ್ಕೋತಾರೆ, ಅದು ವೆರಿ ಇಂಪಾರ್ಟೆಂಟ್. ಯಾವ್ಯಾವ ಐಟಮ್ಗೆ ಮೀನಿಂಗ್, ಯಾವ್ಯಾವ ಏನಿಟ್ಟದು ಯಾವ್ಯಾವ ಐಟಮ್ ಮೀನಿಂಗ್, ಅಯ್ಯೋ 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 ಅವಳು ಓಡ್ತಾವಳೆ, ಅವಳ ಕೈ ಓಡಕ್ಕಾಗ್ತಿಲ್ಲ. ಅಲ್ಲ ಯಾವ ಐಟಮ್ ಮೀನಿಂಗ್ಫುಲ್ ಆಗಿದೆ ಅಂತ ನೋಡ್ಬಿಟ್ಟು ಇದು ಮಾಡಿ. ಇದು ಲೈಟರ್ ನನ್ನ ಕೈ ಇರೋದನ್ನ ತಪ್ಪು ತಿಳ್ಕೊಬೇಡಿ, ನಮ್ಮ ಅಕ್ಕದು. ಬನ್ನಿ ಶಾರ್ಟ್ಸ್ ನೋಡೋಣ. ನೀರು ಕುಡಿತೀಯ ಅದ್ರಲ್ಲಿ? ನೀರು ಯಾವತ್ತಿಲ್ಲ ಅನ್ಬಾರ್ದು. ಓಕೆ ಶಾರ್ಟ್ಸ್ ನೋಡಿ, ಶಾರ್ಟ್ಸ್. ಓಕೆ ಗೈಸ್, ಸೊ ಈಗ ನಮ್ಮ ಅಕ್ಕ ರೂಮಲ್ಲಿ ಇನ್ನೊಂದಿನ ಸ್ಪೆಷಲ್ ಇದೆ ಅಂತ ನೋಡಿ. ಲೈಟ್ ಅದು ಲೈಟ್ ಇದೆ ಗೈಸ್, ಪಿಂಕ್ ಕಲರ್ ಲೈಟು. ಮತ್ತೆ ಹಂಗೆ ಚೇಂಜ್ ಮಾಡ್ತಾ ಹೋದ್ರೆ ಇದೆಲ್ಲ ಒಂದು ಲೈಟ್, ಇನ್ನೊಂದು ಲೈಟ್ ಬರುತ್ತೆ, ಇನ್ನೊಂದು ಲೈಟ್ ಕಲರ್ ಬರುತ್ತೆ. ಅಷ್ಟೇ. ಎರಡೇನಾ? ಕಲರ್ ಚೇಂಜ್ ಆಗ್ತದಲ್ಲ, ಅದು ಏನೋ ಹಾಳಾಗಿದೆ, ಚೆಕ್ ಮಾಡಿಸು. ಹಾಳಾದ್ರೆ ಆಫ್. ಮತ್ತೆ ಇದು ಇದೆ ನಮ್ಮ ಅಕ್ಕ ಅಂತ ನೋಡಿ, ನೈಟ್ ಕಣ್ಣಿಗೆ ಹಾಕೊಂಡು ಮಲ್ಗೋದು ಅದನ್ನ. ಸೊ ತೂತ ಕಾಣಿಸ್ತಾ ಇದೀನಿ ಅನ್ನಂಗಾಯ್ತು. ಸೊ ಈಗ ಶಾರ್ಟ್ಸ್ ನೋಡ್ಕೊಂಬನ್ನಿ. ಗಾಯ್ಸ್ ಫೈನಲಿ ನಮ್ಮ ಅಕ್ಕ ರೂಮ್ ಟೂರ್ ಮುಗೀತು. ಆ್ಯಂಡ್ ನೀವು ನೋಡಿದ್ರಿ ಈಗ ಈ ವ್ಲಾಗ್ನ. ಬನ್ನಿ ಸೋನು ಅವರೇ. ಅಲ್ಲ ಈಗ ಎಲ್ರಿಗೂ ರೂಮ್ ಟೂರ್ ಆದ್ಮೇಲೆ ನಾನು ಮಾತಾಡಬೇಕು ಎಲ್ರಿಗೂ ಇದ್ರ ವಿಷಯ ಅಂತ. ಸೊ ಈಗ ನಾವು ಚಿಕ್ಕವರಿದ್ದಾಗ ಮನೆ ಶಿಫ್ಟ್ ಮಾಡಿದ್ದೀವಿ. ಸೊ ಒಂದು ಚಿಕ್ಕ ಮನೆಯಿಂದ ಶೀಟಿಂದ ನೀರು ಬೀಳ್ತಿರೋ ಮನೆ, ನಿಮ್ಮ ಮಳೆ ನೀರು ತುಂಬಿದ್ರೆ ಬೆಳಗ್ಗೆ ಮಧ್ಯರಾತ್ರಿ ಎದ್ದು ನೀರು ಆಚೆ ಹಾಕಿರೋದೆಲ್ಲ ಇದೆ. ಸೊ ಅಂಥ ಮನೇಲೆಲ್ಲ ಇದ್ವಿ. ಈಗ ವಿ ಆರ್ ಲಿವಿಂಗ್ ಇನ್ ದಿಸ್ ಹೋಮ್. ಸೊ ಏನನ್ಸುತ್ತೆ ಬೆಳಗ್ಗೆ ಎದ್ದಾಗ, ಹೇಗೆ ಫೀಲ್ ಆಗುತ್ತೆ? ಆ್ಯಂಡ್ ಈಗ ಜನನು ಕಾಮೆಂಟ್ ಆಗ್ತಾರೆ, ನೀವು ಅಷ್ಟು ರೆಂಟ್ ಕೊಟ್ಟು ಇರಬೇಕಾಗಿತ್ತಾ, ಏನಕ್ಕಿದ್ದೀರಾ ಅಂತೆಲ್ಲ. ಸೊ ಅದಕ್ಕೆಲ್ಲ ಏನು ಹೇಳ್ತೀಯಾ? ಒಂದೊಂದೇ ಹೇಳ್ಕೊಂಡ್ರೆ ಖುಷಿ ಆಗುತ್ತೆ ಕೇಳಕ್ಕೆ. ಸೊ ಫಸ್ಟ್ ನನಗೆ ಜ್ಞಾಪನ ಇರೋದು ಶೀಟ್ ಮನೆಯಿಂದ ನಮಗೆ ಬುದ್ಧಿ ಬಂದಾಗಿಂದ ಅಲ್ವಾ ಒಬ್ಳು. ಶೀಟ್ ಮನೆ ನಮಗೂ ಬುದ್ಧಿ, ಅದಕ್ಕಿಂತ ಚಿಕ್ಕದ್ ನನ್ ಜ್ಞಾಪನ ಇದೆ. ಒಂದು ನಾರ್ಮಲ್ ಮನೇಲೇ ಇದ್ವಿ ಅವಾಗ, ಇವಳೆಲ್ಲ ಇನ್ನೂ ಚಿಕ್ಕವರು. ಸೊ ಅಷ್ಟು ನನ್ ಜ್ಞಾಪನ ಇಲ್ಲ. ಮೇನ್ ಜ್ಞಾಪನ ಇದ್ದಿದ್ದು ನಮ್ಗೆ ಶೀಟ್ ಮನೆ. ಆ ಶೀಟ್ ಮನೆ ನೀರ್ ಬರ್ತಾ ಇರ್ಲಿಲ್ಲ. ನೀರ್ನ ನಾವು ಕೆಳಗಡೆ ಟ್ಯಾಂಕ್ ಬರುತ್ತಲ್ಲ, ಏನಂತಾರೆ ನೀರ್ ಟ್ಯಾಂಕ್ ಬಂದ ಆ ನೀರ್ನ ಕೆಳಗಡೆ ಹೋಗಿ ನಾವೆಲ್ಲ ಬಿಂದಿಗೆಗಳೆಲ್ಲ ಎತ್ಕೊಂಡ್ ತುಂಬಿಸೋ ಆ ತರ ಸಿಚುವೇಶನ್ ಅಲ್ಲಿ ಇದ್ದಿದ್ ನಾವು. ಅವಾಗ ಮಳೆ ಗಿಳೆ ಬಂದ್ರೆ ಶೀಟ್ ಇಂದ ನೀರ್ ಸೋರೋದು, ಮಳೆ ಬಂದ್ರೆ ತುಂಬಾ ಕಷ್ಟ. ಆಮೇಲೆ ಹಿಂಗೆಲ್ಲ ಪಾತ್ರೆಗಳೆಲ್ಲ ಇಟ್ಕೊಂಡೆ ಮಲಗಿದ್ದು, ಅದೆಲ್ಲ ತುಂಬಾ ಮೆಮೊರೀಸ್ ಇದೆ. ಅದಾದ್ಮೇಲೆ ಬಿಸಿಲೆಲ್ಲ ಬಂದ್ರೆ ನಮ್ಗೆ ಶೆಕೆ, ಆ ಶೀಟ್ ಸಮ್ಮರ್ ಬಂದ್ರೆ ನಮ್ಗೆ ನಿದ್ದೆ ಮಾಡಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಶೆಕೆಯಲ್ಲಿ ಇದ್ದಿದ್ದು. ಆ ಶೀಟ್ ಮನೆಯಿಂದ ಹಂಗೋ ಹಿಂಗೋ ತುಂಬಾ ವರ್ಷ ಟ್ರೈ ಮಾಡಿ ಪುಷ್ ಮಾಡಿ ಕೊನೆಗೆ ಇನ್ನೊಂದು ಮನೆಗೆ ಹೋದ್ವಿ. ಇಟ್ ವಾಸ್ ಲೈಕ್ ಒಂಥರ 1 BHK ಅದನ್ನು. ಇಟ್ ವಾಸ್ ನಾಟ್ 2 BHK ಆಲ್ಸೋ, 1 BHK ಅದನ್ನು ಮೋಲ್ಡ್ ನಾರ್ಮಲ್ ಹೌಸ್, ಬಟ್ ಬಿಲ್ಡಿಂಗ್ ತರ ಇತ್ತು ಸ್ವಲ್ಪ. ಅದಕ್ಕಿಂತ ಒಂಚೂರು ಶೀಟ್ ಇಂದ ಇನ್ನೊಂದು ಒಂಥರ ಇತ್ತು. ಅದೊಂಥರ ಸ್ವಲ್ಪ ಅಫಿಷಿಯಲ್ ಅನ್ಕೊಂಡು ಅದಕ್ಕೂ ಹೋದ್ವಿ. ಅಲ್ಲಿ ಅಂತೂ ಇದ್ದಿದ್ದು ಫುಲ್ ಏನತ್ತೆ ಈ ಕಾಕ್ರೋಚು ಅದು ಇದೆಲ್ಲ ಏನೇನೋ ಇನ್ಸೆಕ್ಟ್ಸ್ ಪ್ರಾಬ್ಲಮ್ಸ್ ಎಲ್ಲ ಇತ್ತು ನಮ್ಗೆ. ನಾವೆಲ್ಲ ಹಾಲಲ್ಲಿ ಕೆಳಗೆ ಮಲಗ್ತಿದ್ವಲ್ಲ, ಮಳೆ ಬಂದ್ರೆ ನೀರ್ ಫುಲ್ ತುಂಬಿಡೋದು. ನಾವೆಲ್ಲ ಮಲಗಿದ್ರೆ ಫುಲ್ ನೀರು ಬೆಡ್ ಎಲ್ಲ ನೋಡ್ರಿ. ಬೆಡ್ಶೀಟ್ ಕೆಳಗೆ ಹಾಕ್ತಿದ್ವಿ. ನಾವ್ ಹತ್ರ ಬೆಡ್ ಇರಲಿಲ್ಲ. ಈ ಬೆಡ್ಶೀಟ್ ಒಂದು ನೆಲದ ಹಾಕ್ಬಿಟ್ಟು ಹೊಚ್ಕೊಳಕ್ ಒಂದು ಬೆಡ್ಶೀಟ್ ಹಿಂಗಿದ್ದು. ನಾ 5 ಜನ ಲೈನೇ ಮಲ್ತಿದ್ವಿ. ಒಂದೊಂದ್ಸರಿ ನಾನು ಒಳಗೆ ರೂಮಲ್ಲಿ ಗಿಟಾರ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ಒಂದ್ ರೂಮ್ ಇತ್ತಲ್ಲ ಅದ್ರಲ್ಲಿ. ಸೊ ಸಡನ್ ಆಗಿ ಕಂಡ್ಬಿಟ್ರೆ ಫುಲ್ ನೀರು ಇಲ್ಲಿವರೆಗೂ ತುಂಬಿರೋದು, ಇಷ್ಟು ತುಂಬಿರೋದು. ನಾವು ಆಮೇಲೆ ಎದ್ದು ಮಧ್ಯರಾತ್ರಿ ಎಲ್ಲ ಹಿಂಗೆ ಮಿಡ್ ನೈಟ್ ಅಂದ್ರೆ ನಮ್ಗೆ ಸ್ಲೀಪ್ಲೆಸ್ ಗೈಸ್. ಹೆಂಗೆ ಅಂದ್ರೆ ನಮ್ಗೆ ನಿದ್ದೆನೆ ನಮ್ಗೆ ಆಗಲ್ಲ. ಅದೇನೋ ಗೊತ್ತಿಲ್ಲ, ನನ್ಗೂ ನಿದ್ದೆ ಜಾಸ್ತಿ ಬರಲ್ಲ, ನಿನ್ಗೂ ಬರಲ್ಲ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಬಟ್ ನಮ್ಗೆಲ್ಲ ನಿದ್ದೆ ನೈಟ್ ಮೇರ್ ಜಾಸ್ತಿ ಅನ್ಸುತ್ತೆ. ನಾವು ಅದೇನೋ ಗೊತ್ತಿಲ್ಲ, ರಾತ್ರಿ ಆದ್ರೆ ನಮ್ಗೆ ಏನಾದ್ರೂ ಒಂದು ಕಿರಿ ಏನಾದ್ರೂ ಒಂದು ನಿನ್ನಿಂದ ನಿದ್ದೆ ಮಾಡ್ತಿರ್ಲಿಲ್ಲ ನಾವು. ಅದನ್ನು ಆ ಮನೇಲಿ ಇದ್ದಿದ್ದು. ಅದಕ್ಕಿಂತ ಇನ್ನೊಂದು ಮನೆಗೆ ಬಂದ್ವಿ. ನಾನು ಅಲ್ಲಿ ನಾನು ಕಾಂಟೆಂಟ್ ಸ್ಟಾರ್ಟ್ ಮಾಡಿದ್ದೆ. ಆ ಮನೆನೂ ಚೆನ್ನಾಗಿತ್ತು. ಇಟ್ ವಾಸ್ ನೈಸ್. ಇಟ್ ವಾಸ್ a 3 BHK. ದಟ್ ವಾಸ್ ದ ಫಸ್ಟ್ ಸ್ಟೆಪ್. ಅದಾದ್ಮೇಲೆ ನಾವು ಇನ್ನೊಂದು ಈಗ ಶಿಫ್ಟ್ ಮಾಡಿದ್ವಿ, ಆಮೇಲೆ ಇದ್ವಿ. ಆಮೇಲೆ ಈಗ ಇಲ್ಲಿಗೆ ಬಂದಿರೋದು. ಈಗ ಅನ್ಸುತ್ತೆ ಬೆಳಗ್ಗೆ ಹೇಳ್ತಾ ಇರೋದು ಇಟ್ ವಾಸ್ ಲೈಕ್ ಅನ್ಸುತ್ತೆ ನಂಗೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ಹೇಗಂದ್ರೆ ಎದ್ದಿದ ತಕ್ಷಣ ಒಂಥರ ಓಕೆ ನನ್ ರೂಮ್ ಇದು, ನಾನು ಆರಾಮಾಗಿ ಒಂದು ಇಂಡಿಪೆಂಡೆಂಟ್ ಆಗಿ ನಾನು ಇಲ್ಲಿ ಇರ್ಬೋದು, ಏನೂ ಯೋಚನೆ ಇರಲ್ಲ.
ಏನ್ ಬೇಕಾದ್ರೂ ಮಾಡ್ಬೋದು. ಮೈಂಡ್ ಸೆಟ್ ಏನಾದ್ರು ಡಿಫ್ರೆನ್ಸ್ ಆಗುತ್ತಾ ಅಲ್ಲಿದ್ದಾಗೋ ಇಲ್ಲಿದ್ದಾಗೋ ಚೇಂಜ್ ಆಗುತ್ತೆ. ಕೆಲಸ ಮಾಡ್ಬೇಕು ಹೌದೌದು, ಇನ್ನೂ ಏನಾದ್ರು ಇನ್ನೂ ಎಫರ್ಟ್ ಹಾಕ್ಬೇಕು. ಇದಕ್ಕಿಂತ ಇವಾಗ ನಾವ್ ರೆಂಟೆಡ್ ಅಂತಾನೆ ಫೀಲ್ ಆಗೋದು, ಯಾಕಂದ್ರೆ ಇನ್ನೂ ನಾವು ಓದ್ಗೋಗಿಲ್ಲ, ಇನ್ನೂ ಓನ್ ಮಾಡ್ಬೇಕು ಅಂತಾನೆ ಮೈಂಡ್ ಬರೋದು. ಯಾಕಂದ್ರೆ ನಾವು ಓನ್ ಆದ್ಮೇಲೆ ಇನ್ನೊಂದ್ ಬೇಕು ಅನ್ಸುತ್ತೆ. ದಟ್ ಈಸ್ ಕಾಲ್ಡ್ ಹೆಂಗೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾನೆ ಇರ್ಬೇಕು, ಡೌನ್ ಹೋಗ್ಬಾರ್ದು. ನಾ ಡೈಲಿ ಕಷ್ಟ ಪಡ್ತಾ ಇರ್ಬೇಕು, ದುಡಿತಾ ಇರ್ಬೇಕು. ಗೈಸ್, ಸೊ ನಂದು ಪರ್ಸ್ಪೆಕ್ಟಿವ್ ಏನು ಅಂದ್ರೆ, ಸಿ ಐ ಬಿಲೀವ್ ಇನ್ ಲೈಫ್ ಇಸ್ ಅ ಜರ್ನಿ. ಆಯ್ತಾ, ಲೈಫ್ ಇಸ್ ಅ ಜರ್ನಿ ವಿಚ್ ಇಸ್ ಗೋಯಿಂಗ್, ಹೋಗ್ತಾ ಇದೆ ಒಂದು ಜರ್ನಿಲಿ. ಸೊ ನಾವೇನ್ ಅನ್ಕೋತೀವಿ, ಒಂದು ಸ್ವಂತ ಮನೆ ಮಾಡಿದ್ಮೇಲೆ ನನ್ನ ಫ್ಯಾಮಿಲಿ ಲಕ್ಸುರಿ ಸಿಗುತ್ತೆ ಅಂತ ಅನ್ಕೋತೀವಿ. ದಟ್ ಇಸ್ ನಾಟ್ ಮೈ ಮೈಂಡ್ ಸೆಟ್. ನನ್ನ ಮೈಂಡ್ ಸೆಟ್ ಏನು ಅಂದ್ರೆ, ಆ ಲೈಫ್ ಅನ್ನೋ ಜರ್ನಿನ ನನ್ನ ಇಡೀ ಫ್ಯಾಮಿಲಿನೂ ಎಂಜಾಯ್ ಮಾಡಬೇಕು, ನಾನೇ ಎಂಜಾಯ್ ಮಾಡಬೇಕು, ಒಂದು ಕಂಫರ್ಟೇಬಲ್ ಲೈಫ್ ಲೀಡ್ ಮಾಡಬೇಕು. ಹೋಗ್ತಾ ಹೋಗ್ತಾ ನಾವು ಮನುಷ್ಯರೇನಾಗ್ಬಿಟ್ಟಿದ್ರೆ ಒಂದು ರ್ಯಾಟ್ ರೇಸ್ ಅಲ್ಲಿ ಓಡ್ತಾ ಇದೀವಿ, ಒಂದು ಸ್ವಂತ ಮನೆ ಮಾಡಬೇಕು ಅನ್ನೋ ರ್ಯಾಟ್ ರೇಸ್ ಅಲ್ಲಿ. ಆ ರ್ಯಾಟ್ ರೇಸ್ ಅಲ್ಲಿ ನಾವು ನಮ್ಮ ಕಂಫರ್ಟ್, ಒಂದು ಲೈಫ್ ಎಂಜಾಯ್ ಮಾಡೋದು, ಒಂದು ಲಕ್ಸುರಿ ನೋಡೋದು, ಒಂದು ಪಾಸಿಟಿವ್ ರೂಮ್ ಅಲ್ಲಿ ಇರೋದು, ಒಂದು ಒಳ್ಳೆ ರೂಮ್ ಏನಕ್ಕೆ ಇಂಪಾರ್ಟೆಂಟು, ಅದೆಲ್ಲ ಮರಿತಾ ಹೋಗ್ತೀವಿ ಅನ್ನೋದು ನನ್ನ ಪರ್ಸ್ಪೆಕ್ಟಿವ್. ಅದೆಲ್ಲಾನು ಇರ್ತಾ ನಾವು ನಮ್ಮ ಕೆಲಸ ಮಾಡ್ಕೊಂಡು ಹೋಗಿ ಒಂದು ಸ್ವಂತ ಮನೆ ಮಾಡ್ಬೋದು ಅನ್ನೋ ನನ್ನ ಧೈರ್ಯ. ನಿಮ್ಮ ಆಶೀರ್ವಾದ ಇದ್ರೆ ಅದು ಪಕ್ಕ ಆಗುತ್ತೆ. ಅಂಡ್ ಫಾರ್ ಶೋರ್ ಮಾಡೋಣ ಅದನ್ನು. ಅಂಡ್ ಥ್ಯಾಂಕ್ ಯು ಸೋ ಮಚ್, ಆಲ್ವೇಸ್ ಗ್ರೇಟ್ ಅಂಡ್ ಪ್ರೌಡ್ ಫಾರ್ ಯು. ಥ್ಯಾಂಕ್ ಯು ಆಲ್ ದ ಬೆಸ್ಟ್. ನಿಮ್ ರೂಮ್ಗೆ ಇನ್ನೂ ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಮೇಂಟೈನ್ ಮಾಡಿ, ಅದೇ ನಮ್ಮ ರೂಮ್ ಕ್ಲೀನ್ ಮಾಡ್ಕೊಳ್ಳಿ. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಅಂದ್ರೆ ನಾಳೆ ಸಾಯಿಲ್ ರೂಮ್ ಟೂರ್ ಇರುತ್ತೆ. ಸೊ ನೋಡಿ ಹೇಗಿರುತ್ತೆ ಅವನ್ ರೂಮ್ ಅಂತ, ಅವನ ಹತ್ರ ನಾಳೆ ಮಾತಾಡುವ. ಥ್ಯಾಂಕ್ ಯು, ಇದೆಲ್ಲ ನಿಮ್ಮಿಂದ ಆಗಿದ್ದು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್, ಬಾಯ್ ಗೈಸ್. ಸೊ ನನ್ನ ಕಮೆಂಟ್ಸ್ ಇದು ವಿನ್ನರ್ ಹೆಂಗ್ ಡಿಸೈಡ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದೀನಿ ಅಂದ್ರೆ, ಸೊ ಈ ವಿಡಿಯೋಗೆ ಎಷ್ಟು ಕಾಮೆಂಟ್ಸ್ ಬರುತ್ತೆ ಅದ್ರ ಮೇಲೆ ನಾವು ಲೆಕ್ಕ ಇಟ್ಟಿರ್ತೀವಿ. ನಮ್ಮ ಅಕ್ಕ ವಿಡಿಯೋಗೆ ಎಷ್ಟು ಕಾಮೆಂಟ್ ಬಂತು ಅಂತ, ಆಯ್ತಾ? ಆ ಕಾಮೆಂಟ್ ಸಾಯಿಲ್ ವಿಡಿಯೋಗೆ ಎಷ್ಟು ಕಾಮೆಂಟ್ ಬಂತು ಅಂತ ನೋಡಿ. ಆಮೇಲೆ ಕಾಮೆಂಟ್ ಬರೋದಷ್ಟೇ, ಗೈಸ್ ಜೆನ್ಯೂನ್ ಆಗಿ ಮಾಡಿ. ನಾನು ದೇವರ ಏನ್ ಗೊತ್ತಾ, ವೋಟ್ ರೆಸ್ಪಾನ್ಸ್ ಕೊಟ್ಬಿಡು. ಅದಂಗೆ ಬ್ಲಾಗ್ ಅಲ್ಲಿ ಕೊಡ್ಬೋದಾ? ಸೊ ಅದೇ ಕಾಮೆಂಟ್ಸ್ ಅಲ್ಲಿ ನೀವು ಕಾಮೆಂಟ್ಸ್ ಮತ್ತೆ ಲೈಕ್ಸ್ ಯಾರ್ದು ಜಾಸ್ತಿ ಹೋಗಿರುತ್ತೆ ಅವ್ರ ರೂಮ್ ಚೆನ್ನಾಗಿದೆ ಅಂತ ಅನ್ಕೊಳ್ಳೋಣ. ಸೊ ಲೆಟ್ಸ್ ಸಿ ಗೈಸ್, ನಿನ್ ಬೇರೆ ಯಾವ ತರ ನೀವು ಜಡ್ಜ್ ಮಾಡ್ಬೋದು, ನೀವೇ ಕಾಮೆಂಟ್ ಹಾಕಿ, ಅದನ್ನು ಮಾಡಿ ನೋಡೋಣ. ಸಿ ಯು, ಬಾಯ್. ನಮ್ಮ ಅಕ್ಕಗೆ ಆದಷ್ಟು ಕಾಮೆಂಟ್ ಹಾಕಿ, ನಮ್ಮ ಅಕ್ಕ ರೂಮ್ ಟೂರ್ ಅಲ್ಲಿ ಗೆಲ್ಬೇಕು ಅಂತ ಯಾರ್ಯಾರು ಇದ್ದೀರಾ. ಈ ರೂಮ್ ಸಖತ್ತಾಗಿದೆ, ಆಯ್ತಾಯ್ತು. ನಮ್ಮ ಅಕ್ಕ ರೂಮ್ಗೆ ಯಾರಿಗೆ ಇಷ್ಟ ಆಯ್ತು, ನಮ್ಮ ಅಕ್ಕ ಚೆನ್ನಾಗಿ ಮೇಂಟೈನ್ ಮಾಡಿರೋ ರೂಮ್ ಇನ್ನು ಸಖತ್ತಾಗಿದೆ ನಿಮ್ಗೆ ಅನ್ಸುತ್ತೆ, ಅವ್ರು ಆದಷ್ಟು ಕಾಮೆಂಟ್ ಹಾಕಿ, ಲೈಕ್ ಮಾಡೋದ್ ಮರಿಬೇಡಿ. ಯಾರು ಜಾಸ್ತಿ ಕಾಮೆಂಟ್, ಯಾರ ವಿಡಿಯೋ ಜಾಸ್ತಿ ಕಾಮೆಂಟ್ ಇರುತ್ತೆ ಅವ್ರು ವಿನ್ನರ್ ಆಗ್ತಾರೆ ಅಂತ ಈಗಲೂ ಹೇಳ್ತಾ ಇದೀನಿ. ಸಿ ಯು, ನಾಳೆ ಸಾಯಿಲ್ ರೂಮ್ ಟೂರ್ ರೆಡಿ ಆಗಿರಿ. ಬಾಯ್.